ಮೇಷರಾಶಿಯವರೇ, ನಿಲ್ಲಿ, ಒಂದು ಕ್ಷಣ ನಿಲ್ಲಿ. ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯ ಇದು ಸಾಮಾನ್ಯ ಭವಿಷ್ಯ ಅಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲು ಹೊರಟಿರುವ ಒಂದು ಅಪರೂಪದ ಗ್ರಹ ಶಕ್ತಿಯ ಸಂಕೇತ. ನೀವು ಇಷ್ಟು ದಿನ ಕಾಯುತ್ತಿದ್ದಿರಿ, ಹೋರಾಡುತ್ತಿದ್ದಿರಿ, ನೋವನ್ನು ನುಂಗಿಕೊಂಡು ಮುನ್ನಡೆಯುತ್ತಿದ್ದಿರಿ. ಆ ಎಲ್ಲ ಕಷ್ಟಗಳಿಗೆ ಇಂದು ಉತ್ತರ ಸಿಗಲಿದೆ. ಆಕಾಶದಲ್ಲಿ ಗ್ರಹಗಳು ಮಾತನಾಡುತ್ತಿವೆ, ನಿಮ್ಮ ಹೆಸರನ್ನೇ ಹೇಳುತ್ತಿವೆ. ಕೇಳಿಸುತ್ತಿದೆಯೇ? ಈ ವಿಡಿಯೋ ಮುಗಿಯುವ ಮೊದಲು ನೀವು ಒಂದು ದೊಡ್ಡ ಸತ್ಯವನ್ನು ಅರಿತುಕೊಳ್ಳಲಿದ್ದೀರಿ. 150 ವರ್ಷಗಳಲ್ಲಿ ಒಮ್ಮೆ ಮಾತ್ರ ಬರುವ ಒಂದು ಅದ್ಭುತ ಗ್ರಹ ಸ್ಥಿತಿ ಇದೀಗ ಮೇಷರಾಶಿಯ ಆಕಾಶದಲ್ಲಿ ನಿರ್ಮಾಣವಾಗುತ್ತಿದೆ. ಇದು ಕೇವಲ ಜ್ಯೋತಿಷ್ಯ ಅಲ್ಲ, ಇದು ದೇವರು ನಿಮಗಾಗಿ ಇಟ್ಟಿರುವ ಒಂದು ವಿಶೇಷ ಸಂದೇಶ. ಈ ಸಂದೇಶವನ್ನು ಪ್ರತಿಯೊಂದು ಮೇಷರಾಶಿಯ ವ್ಯಕ್ತಿಯೂ ಕೇಳಲೇಬೇಕು. ನೀವು ಯಾರೇ ಆಗಿರಲಿ, ಎಲ್ಲಿ ಇದ್ದರೂ ಸರಿ, ಇಂದು ಈ 7 ಸೂಚನೆಗಳು ನಿಮ್ಮ ಬದುಕಿಗೆ ಒಂದು ಹೊಸ ಬೆಳಕನ್ನು ತರಲಿವೆ. ಗ್ರಹಗಳ ಚಲನೆ ಯಾರಿಗೂ ಕಾಯುವುದಿಲ್ಲ. ಶನಿ ಮಹಾರಾಜ ಮೀನ ರಾಶಿಯಲ್ಲಿ ಕುಳಿತಿದ್ದಾನೆ. ಅದು ಮೇಷರಾಶಿಗೆ 12ನೇ ಮನೆ. ಇದು ಸಾಡೆಸಾತಿಯ ಮೊದಲ ಹಂತ. ಸಾಡೆಸಾತಿ ಎಂದರೆ ನಿಮ್ಮ ಜೀವನದಲ್ಲಿ ಶನಿ ಪ್ರವೇಶ ಮಾಡಿ ನಿಮ್ಮನ್ನು ಪರೀಕ್ಷಿಸುವ ಸಮಯ. ಆದರೆ ತಲ್ಲಣಿಸಬೇಡಿ, ಏಕೆಂದರೆ ಇದೇ ಸಮಯದಲ್ಲಿ ಗುರು ಭಗವಾನ್ ನಿಮ್ಮ ಪರ ನಿಂತಿದ್ದಾನೆ. ಮಿಥುನ ರಾಶಿಯಲ್ಲಿ ಕುಳಿತ ಗುರು ಮೇಷರಾಶಿಗೆ 3ನೇ ಮನೆಯಿಂದ ನಿಮ್ಮ ಧೈರ್ಯಕ್ಕೆ, ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಕೌಶಲ್ಯಕ್ಕೆ ಶಕ್ತಿ ತುಂಬುತ್ತಿದ್ದಾನೆ. ಒಂದು ಕಡೆ ಶನಿ ಪರೀಕ್ಷೆ, ಮತ್ತೊಂದು ಕಡೆ ಗುರು ರಕ್ಷಣೆ. ಇದೇ ಈ ಹಂತದ ಅದ್ಭುತ ರಹಸ್ಯ. ಆದರೆ ನಿಜವಾದ ರಹಸ್ಯ ಮುಂದಿದೆ. ರಾಹು ಕುಂಭ ರಾಶಿಯಲ್ಲಿ, ಅಂದರೆ ಮೇಷಕ್ಕೆ 11ನೇ ಮನೆಯಲ್ಲಿ ವಿರಾಜಮಾನನಾಗಿದ್ದಾನೆ. 11ನೇ ಮನೆ ಎಂದರೇನು ಗೊತ್ತೇ? ಅದು ಲಾಭದ ಮನೆ, ಆಸೆಗಳ ಮನೆ, ಹೊಸ ಸಂಬಂಧಗಳ ಮನೆ. ರಾಹು ಅಲ್ಲಿ ಕೂತಿದ್ದಾನೆ ಎಂದರೆ ಅನಿರೀಕ್ಷಿತ ಲಾಭಗಳು, ಹೊಸ ಅವಕಾಶಗಳು, ಅಪ್ರತ್ಯಾಶಿತ ಸಂಪರ್ಕಗಳು ಎಲ್ಲವೂ ನಿಮ್ಮ ಬಾಗಿಲಿಗೆ ಬಂದು ತಟ್ಟಲಿವೆ. ಮತ್ತು ಕೇತು ಸಿಂಹ ರಾಶಿಯಲ್ಲಿ 5ನೇ ಮನೆಯಲ್ಲಿ ಕುಳಿತಿದ್ದಾನೆ. ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಶಕ್ತಿ. ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಕೇತು ಬಾಗಿಲು ತೆರೆಯುತ್ತಿದ್ದಾನೆ. ಇದು ಸಾಮಾನ್ಯ ಕಾಲ ಅಲ್ಲ, ಇದು ನಿಮ್ಮ ಭಾಗ್ಯದ ಕಾಲ. ಮೊದಲ ಸೂಚನೆ ಏನು ಗೊತ್ತೇ? ಇದು ತುಂಬಾ ಆಳವಾದ ವಿಷಯ. ನಿಮ್ಮ ಬದುಕಿನಲ್ಲಿ ಇತ್ತೀಚೆಗೆ ಏನೋ ಒಂದು ವಿಚಿತ್ರ ಅನುಭವವಾಗಿರುತ್ತದೆ. ನೀವು ಯಾರನ್ನೋ ಒಬ್ಬರನ್ನು ಭೇಟಿಯಾಗಿರುತ್ತೀರಿ, ಅಥವಾ ಯಾವುದೋ ಒಂದು ಹೊಸ ಯೋಜನೆ ಮನಸ್ಸಿಗೆ ಬಂದಿರುತ್ತದೆ, ಅಥವಾ ಎಲ್ಲಿಂದಲೋ ಒಂದು ಕರೆ ಬಂದಿರುತ್ತದೆ. ಅದನ್ನು ಕಡೆಗಣಿಸಬೇಡಿ, ಅದು ಗ್ರಹಗಳು ನಿಮಗೆ ಕಳುಹಿಸಿದ ಸಂಕೇತ. ರಾಹು 11ನೇ ಮನೆಯಲ್ಲಿ ಕುಳಿತಾಗ ಇಂತಹ ಸಂಕೇತಗಳು ಬರುತ್ತವೆ. ಈ അടുത്ത 15 ನಾಟ್ಯಗಳಲ್ಲಿ ನಿಮ್ಮ ಜೀವನದಲ್ಲಿ ಇಂತಹ ಸಂಕೇತಗಳು ಇನ್ನಷ್ಟು ಬರಲಿವೆ. ಕಣ್ಣು ತೆರೆದಿಡಿ, ಮನಸ್ಸು ತೆರೆದಿಡಿ. 2ನೇ ಸೂಚನೆ ಕೇಳಿ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಇಷ್ಟು ದಿನ ಏನನ್ನಾದರೂ ಸಾಧಿಸಲು ಪ್ರಯತ್ನಿಸುತ್ತಿದ್ದಿರಿ. ಬಡ್ತಿ ಬೇಕೆಂದು ಕಾಯುತ್ತಿದ್ದಿರಿ. ಹೊಸ ಕೆಲಸ ಬೇಕೆಂದು ಕನಸು ಕಾಣುತ್ತಿದ್ದಿರಿ. ವ್ಯವಹಾರದಲ್ಲಿ ದೊಡ್ಡ ಬ್ರೇಕ್ ಸಿಗಲಿ ಎಂದು ಪ್ರಾರ್ಥಿಸುತ್ತಿದ್ದಿರಿ. ಆ ಪ್ರಾರ್ಥನೆ ವ್ಯರ್ಥವಾಗಿಲ್ಲ ಮೇಷರಾಶಿಯವರೇ. ಗುರು ಭಗವಾನ್ ಮಿಥುನ ರಾಶಿಯಲ್ಲಿ ನಿಮ್ಮ 3ನೇ ಮನೆಯ ಅಧಿಪತಿಯಾಗಿ ನಿಂತು ನಿಮ್ಮ ಕ್ರಿಯಾಶಕ್ತಿಗೆ, ನಿಮ್ಮ ಪ್ರಯತ್ನಗಳಿಗೆ ಫಲ ತರಲು ಸಿದ್ಧನಾಗಿದ್ದಾನೆ. ಈ അടുത്ത 30 ನಾಟ್ಯಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಹೊಸ ಬಾಗಿಲು ತೆರೆಯಲಿದೆ. ಅದನ್ನು ಗುರುತಿಸಿ ಹಿಂಜರಿಯದೆ ಹೆಜ್ಜೆ ಇಡಿ. ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿತಿ ಬಗ್ಗೆ ಮಾತನಾಡಬೇಕು. ಹಣ ಬಂದಾಗಲೂ ಕೈಯಲ್ಲಿ ನಿಲ್ಲುತ್ತಿರಲಿಲ್ಲ ಅಲ್ಲವೇ? ಎಷ್ಟು ಸಂಪಾದಿಸಿದರೂ ಖರ್ಚು ಅದಕ್ಕಿಂತ ಹೆಚ್ಚಾಗಿ ಬಿಡುತ್ತಿತ್ತು. ಇದು ನಿಮ್ಮ ತಪ್ಪಲ್ಲ, ಇದು ಶನಿ ಮಹಾರಾಜ 12ನೇ ಮನೆಯಲ್ಲಿ ಕೂತಿರುವ ಪ್ರಭಾವ. 12ನೇ ಮನೆ ಅಂದರೆ ವ್ಯಯದ ಮನೆ. ಶನಿ ಅಲ್ಲಿ ಕೂತಾಗ ಖರ್ಚುಗಳು ಸ್ವಾಭಾವಿಕವಾಗಿ ಹೆಚ್ಚಾಗುತ್ತವೆ. ಆದರೆ ಇದನ್ನು ಅರ್ಥ ಮಾಡಿಕೊಂಡು ನೀವು ಶಿಸ್ತಿನಿಂದ ಹಣ ನಿರ್ವಹಿಸಿದರೆ, ರಾಹು 11ನೇ ಮನೆಯ ಶಕ್ತಿ ನಿಮಗೆ ಲಾಭ ಕೊಡಲು ಸಿದ್ಧವಾಗಿದೆ. ಈ ಇಂದ ಕಟ್ಟ 30 ನಾಟ್ಯಗಳಲ್ಲಿ ಒಂದು ಅನಿರೀಕ್ಷಿತ ಆರ್ಥಿಕ ಲಾಭ ಬರಲಿದೆ. ಅದನ್ನು ಜಾಣ್ಮೆಯಿಂದ ಬಳಸಿ. 3ನೇ ಸೂಚನೆ ಇನ್ನೂ ಆಳವಾದದ್ದು. ಪ್ರೀತಿ ಮತ್ತು ಸಂಬಂಧಗಳ ವಿಷಯ. ನಿಮ್ಮ ಮನಸ್ಸಿನಲ್ಲಿ ಯಾರೋ ಒಬ್ಬರು ಇದ್ದಾರೆ. ಅದು ಹೊಸ ಪ್ರೀತಿಯಾಗಿರಬಹುದು, ಅಥವಾ ಹಳೆಯ ಸಂಬಂಧ ಬಲಗೊಳ್ಳಲಿ ಎಂಬ ಆಸೆ ಇರಬಹುದು, ಅಥವಾ ವಿವಾಹ ಯೋಗ ಬರಲಿ ಎಂಬ ಪ್ರಾರ್ಥನೆ ಇರಬಹುದು. ಈ ಹಂತದಲ್ಲಿ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಸಂಯಮ ಅಗತ್ಯ. ಶನಿ ಪ್ರಭಾವದಿಂದ ಕೆಲವೊಮ್ಮೆ ತಪ್ಪು ತಿಳಿವಳಿಕೆ ಉಂಟಾಗಬಹುದು. ಮಾತಿನಲ್ಲಿ ಜಾಗ್ರತೆ ವಹಿಸಿ. ಆದರೆ ಗುರು ಭಗವಾನ್ ನಿಮ್ಮ ಪ್ರೀತಿಯ ಮನೆಗೆ ಶುಭ ದೃಷ್ಟಿ ನೀಡುತ್ತಿದ್ದಾನೆ. ವಿವಾಹ ಯೋಗ ಇರುವವರಿಗೆ ಈ അടുത്ത 15 ನಾಟ್ಯಗಳಲ್ಲಿ ಒಂದು ಶುಭ ಸಂದೇಶ ಬರಬಹುದು. ತಯಾರಾಗಿ ಇರಿ. 4ನೇ ಸೂಚನೆ ಕೇಳಿ. ಇದು ಕುಟುಂಬದ ಬಗ್ಗೆ. ನಿಮ್ಮ ಮನೆಯಲ್ಲಿ ಇತ್ತೀಚೆಗೆ ಏನೋ ಒಂದು ಗೊಂದಲ ಇದ್ದಿರಬಹುದು. ತಂದೆ ತಾಯಿ ಜೊತೆ, ಅಥವಾ ಸಂಗಾತಿ ಜೊತೆ, ಅಥವಾ ಮಕ್ಕಳ ವಿಷಯದಲ್ಲಿ ಒಂದು ಒತ್ತಡ ಇದ್ದಿರಬಹುದು. ಇದು ಕೇತು 5ನೇ ಮನೆಯಲ್ಲಿ ಇರುವ ಪ್ರಭಾವ. ಕೇತು 5ನೇ ಮನೆಯಲ್ಲಿ ಇದ್ದಾಗ ಕೆಲವೊಮ್ಮೆ ಮನಸ್ಸು ತಳಮಳಗೊಳ್ಳುತ್ತದೆ. ಹತ್ತಿರದವರಿಂದ ದೂರ ಸರಿಯುತ್ತಿದ್ದೇವೆ ಎಂಬ ಭಾವನೆ ಬರುತ್ತದೆ. ಆದರೆ ಇದು ತಾತ್ಕಾಲಿಕ. ಕುಟುಂಬದೊಂದಿಗೆ ಸಮಯ ಕಳೆಯಿರಿ, ಮಾತನಾಡಿ, ಮನಸ್ಸು ತೆಗೆದಿಡಿ. ಕಟ್ಟ 15 ನಾಟ್ಯಗಳಲ್ಲಿ ಮನೆಯ ವಾತಾವರಣ ಶಾಂತವಾಗಲಿದೆ. ಒಂದು ಸಂತೋಷ ಮನೆ ತುಂಬಲಿದೆ. ಆರೋಗ್ಯದ ವಿಷಯಕ್ಕೆ ಬರೋಣ.
ಮೇಷರಾಶಿಯ ಅಧಿಪತಿ ಮಂಗಳ. ಮಂಗಳ ಗ್ರಹ ಈ ಅವಧಿಯಲ್ಲಿ ಸ್ವಲ್ಪ ದುರ್ಬಲನಾಗಿರುವ ಸಮಯ ಇದೆ. ಅಂದರೆ ನಿಮ್ಮ ದೇಹದ ಶಕ್ತಿ ಕಡಿಮೆ ಆಗಬಹುದು. ದಣಿವು, ತಲೆನೋವು, ರಕ್ತದ ಒತ್ತಡ ಈ ವಿಷಯಗಳಲ್ಲಿ ಜಾಗ್ರತೆ ವಹಿಸಿ. ಸರಿಯಾದ ನಿದ್ದೆ ತೆಗೆಯಿರಿ. ಒಳ್ಳೆಯ ಆಹಾರ ಸೇವಿಸಿ. ಬೆಳಿಗ್ಗೆ ವ್ಯಾಯಾಮ ಮಾಡಿ. ಇದು ನಿಮ್ಮ ಗ್ರಹ ಶಕ್ತಿಯನ್ನು ಬಲಪಡಿಸುತ್ತದೆ. ಶನಿ 12ನೇ ಮನೆಯಲ್ಲಿ ಇರುವಾಗ ಆಸ್ಪತ್ರೆ ಮತ್ತು ವೈದ್ಯಕೀಯ ಖರ್ಚುಗಳ ಸಾಧ್ಯತೆ ಇರುತ್ತದೆ. ಮುಂಜಾಗ್ರತೆ ತೆಗೆದುಕೊಂಡರೆ ಇದನ್ನು ತಡೆಯಬಹುದು. 5ನೇ ಸೂಚನೆ ಕೇಳಿ. ವಿದ್ಯಾರ್ಥಿಗಳಿಗೆ ಮತ್ತು ವಿದೇಶ ಕನಸು ಕಾಣುತ್ತಿರುವವರಿಗೆ ಇದು ತುಂಬಾ ಮುಖ್ಯ. ಶನಿ 12ನೇ ಮನೆಯಲ್ಲಿ ಕೂತಾಗ ವಿದೇಶ ಪ್ರಯಾಣದ ಸಾಧ್ಯತೆ ಹೆಚ್ಚಾಗುತ್ತದೆ. 12ನೇ ಮನೆ ವಿದೇಶದ ಮನೆ. ಶನಿ ಅಲ್ಲಿ ಕೂತಾಗ ವಿದೇಶ ಸಂಬಂಧ ಅಥವಾ ವಿದೇಶ ಅವಕಾಶ ತೆರೆದುಕೊಳ್ಳಬಹುದು. ಜೊತೆಗೆ ರಾಹು 11ನೇ ಮನೆಯಲ್ಲಿ ಇರುವ ಕಾರಣ ವಿದೇಶ ಸಂಪರ್ಕಗಳು ಬೆಳೆಯಬಹುದು. ನಿಮ್ಮ ಉದ್ಯೋಗ ಅಥವಾ ವ್ಯಾಪಾರ ವಿದೇಶದ ಗ್ರಾಹಕರನ್ನು ತಲುಪಬಹುದು. ವಿದ್ಯಾರ್ಥಿಗಳು ವಿದೇಶ ಶಿಕ್ಷಣಕ್ಕೆ ಅರ್ಜಿ ಹಾಕಿದ್ದರೆ ಇಂದ ಕಟ್ಟ 30 ನಾಟಗಳಲ್ಲಿ ಒಳ್ಳೆಯ ಸುದ್ದಿ ಕಾಯುತ್ತಿದೆ. 6ನೇ ಸೂಚನೆ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ. ಮೇಷರಾಶಿಯವರೇ, ಈ ಹಂತದಲ್ಲಿ ದೇವರ ಮೇಲಿನ ನಂಬಿಕೆ ನಿಮ್ಮ ಅತಿ ದೊಡ್ಡ ಆಯುಧ. ಕೇತು 5ನೇ ಮನೆಯಲ್ಲಿ ಕೂತಿದ್ದಾನೆ. ಇದು ಆಳವಾದ ಆಧ್ಯಾತ್ಮಿಕ ಶಕ್ತಿ ಜಾಗೃತಗೊಳ್ಳುವ ಸೂಚನೆ. ಪ್ರತಿದಿನ ಬೆಳಿಗ್ಗೆ 10 ನಿಮಿಷ ಮಾತ್ರ ಧ್ಯಾನ ಮಾಡಿ. ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮನಸ್ಸಿನ ಮಾತು ದೇವರಿಗೆ ಹೇಳಿ. ಶನಿ ಮಹಾರಾಜನ ಆಶೀರ್ವಾದ ಪಡೆಯಲು ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ. ಗುರು ಮತ್ತು ಶನಿ ಇಬ್ಬರೂ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ಹಂತದಲ್ಲಿ ಬೆಂಬಲ ನೀಡುತ್ತಿದ್ದಾರೆ. ಆ ಶಕ್ತಿಯನ್ನು ಬಳಸಿಕೊಳ್ಳಿ. ಇನ್ನು 7ನೇ ಸೂಚನೆ. ಇದು ಎಲ್ಲಕ್ಕಿಂತ ಶಕ್ತಿಶಾಲಿ ಸೂಚನೆ. ಇದನ್ನು ಮನಸ್ಸಿಗೆ ಆಳವಾಗಿ ಇಳಿಸಿಕೊಳ್ಳಿ. ಈ ಕಟ್ಟ 15 ನಾಟಗಳಲ್ಲಿ ನಿಮ್ಮ ಮೇಲೆ ಯಾರೋ ಒಬ್ಬರ ಕೆಟ್ಟ ದೃಷ್ಟಿ ಬೀಳುವ ಸಾಧ್ಯತೆ ಇದೆ. ನಿಮ್ಮ ಯಶಸ್ಸನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳುವವರು ಇದ್ದಾರೆ. ಅವರ ಬಗ್ಗೆ ಎಚ್ಚರದಿಂದ ಇರಿ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಗೆಲ್ಲುವ ಸಮಯ ಹತ್ತಿರ ಬಂದಾಗ ಶತ್ರುಗಳು ಹೆಚ್ಚಾಗುತ್ತಾರೆ. ಶನಿ ಮತ್ತು ರಾಹು ಒಟ್ಟಿಗೆ ಒಂದು ಮಾಯಾ ಶಕ್ತಿ ತರುತ್ತಾರೆ. ಕೆಲವರು ನಿಮ್ಮ ವಿರುದ್ಧ ಕಾರ್ಯ ಮಾಡಬಹುದು. ಆದರೆ ಗ್ರಹ ಶಕ್ತಿ ನಿಮ್ಮ ಪರ ಇದೆ. ಧೈರ್ಯ ಬಿಡಬೇಡಿ. ಮೇಷರಾಶಿಯವರೇ, ಈಗ ಬಂದಿದ್ದೇನೆ ಆ ಭಾಗಕ್ಕೆ, ಆ 3 ಮಹಾ ಘಟನೆಗಳ ಭಾಗಕ್ಕೆ. அடுத்த 7ರಿಂದ 14 ನಾಟಗಳಲ್ಲಿ ನಿಮ್ಮ ಜೀವನದಲ್ಲಿ 3 ದೊಡ್ಡ ಬದಲಾವಣೆಗಳು ಬರಲಿವೆ. ಇದನ್ನು ಕೇಳಿ ಮನಸ್ಸಿನಲ್ಲಿ ಆಳವಾಗಿ ಇಟ್ಟುಕೊಳ್ಳಿ. ಇದು ಗ್ರಹಗಳ ಚಲನೆ ಹೇಳುತ್ತಿರುವ ಸತ್ಯ. ಮೊದಲ ಕಟ್ಟ அடுத்த 7 ನಾಟಗಳಲ್ಲಿ ನಿಮ್ಮ ವ್ಯಾವಸಾಯಿಕ ಜೀವನದಲ್ಲಿ ಒಂದು ಅನಿರೀಕ್ಷಿತ ಅವಕಾಶ ಬರಲಿದೆ. ಇದು ಯಾರ ಮೂಲಕ ಬರಬಹುದು ಎಂದು ನಿಮಗೆ ಊಹಿಸಲು ಸಾಧ್ಯವಿಲ್ಲ. ಒಂದು ಫೋನ್ ಕರೆ ಬರಬಹುದು, ಒಂದು ಇಮೇಲ್ ಬರಬಹುದು, ಅಥವಾ ಯಾರೋ ಒಬ್ಬರು ನಿಮ್ಮ ಹೆಸರನ್ನು ಯಾರಿಗಾದರೂ ಶಿಫಾರಸ್ ಮಾಡಬಹುದು. ರಾಹು 11ನೇ ಮನೆಯಲ್ಲಿ ಕೂತಾಗ ಇಂತಹ ಅನಿರೀಕ್ಷಿತ ಲಾಭದ ಬಾಗಿಲು ತೆರೆಯುವುದು ಸಾಧ್ಯ. அடுத்த 7 ನಾಟಗಳಲ್ಲಿ ನೀವು ಯಾರ ಜೊತೆ ಮಾತಾಡುತ್ತೀರಿ, ಯಾವ ಸ್ಥಳಕ್ಕೆ ಹೋಗುತ್ತೀರಿ, ಎಲ್ಲದರಲ್ಲೂ ಜಾಗ್ರತೆ ಇಟ್ಟುಕೊಳ್ಳಿ. ಭಾಗ್ಯ ನಿಮಗಾಗಿ ಕಾಯುತ್ತಿದೆ. 2ಾಂ ಕಟ್ಟ அடுத்த 10 ನಾಟಗಳಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಒಂದು ಭಾವನಾತ್ಮಕ ಗಾಢ ಘಟನೆ ನಡೆಯಲಿದೆ. ಇದು ಸಂತೋಷದ ಸುದ್ದಿ ಆಗಿರಬಹುದು, ಮನೆಯಲ್ಲಿ ಒಂದು ಶುಭ ಕಾರ್ಯ ನಿಶ್ಚಯ ಆಗಬಹುದು, ಒಂದು ಹಳೆಯ ಗೊಂದಲ ಬಗೆಹರಿಯಬಹುದು, ಅಥವಾ ಎಷ್ಟೋ ದಿನಗಳಿಂದ ದೂರವಾಗಿದ್ದ ಆತ್ಮೀಯ ಸಂಬಂಧ ಮತ್ತೆ ಬೆಳೆಯಬಹುದು. ಗುರು ಭಗವಾನ್ ನಿಮ್ಮ ಕುಟುಂಬ ಜೀವನಕ್ಕೆ ಶಾಂತಿ ತರಲು ತಯಾರಾಗಿದ್ದಾನೆ. ಆ ಕ್ಷಣ ಬಂದಾಗ ಅದನ್ನು ಹೃದಯ ತೆರೆದು ಸ್ವಾಗತಿಸಿ. ಕೆಲವರಿಗೆ ಮದುವೆ ಅಥವಾ ನಿಶ್ಚಿತಾರ್ಥದ ಸಂತೋಷ ಸಂದೇಶ ಬರಬಹುದು. ಮನಸ್ಸು ತುಂಬಿ ಬರಲಿದೆ. 3ಾಂ ಕಟ್ಟ. ಇದು ಅತ್ಯಂತ ಶಕ್ತಿಶಾಲಿ ಘಟನೆ. அடுத்த 14 ನಾಟಗಳಲ್ಲಿ ನಿಮ್ಮ ಆಂತರಿಕ ಶಕ್ತಿ ಒಮ್ಮೆಲೆ ಜಾಗೃತಗೊಳ್ಳಲಿದೆ. ನೀವು ಎಷ್ಟೋ ದಿನಗಳಿಂದ ಅದಿಮಿಟ್ಟುಕೊಂಡ ಒಂದು ನಿರ್ಧಾರ ತೆಗೆದುಕೊಳ್ಳಲು ನಿಮ್ಮ ಮನಸ್ಸು ಸಿದ್ಧವಾಗಲಿದೆ. ಅದು ಕೆಲಸ ಬಿಡುವ ನಿರ್ಧಾರ ಆಗಿರಬಹುದು, ಹೊಸ ವ್ಯಾಪಾರ ಆರಂಭಿಸುವ ನಿರ್ಧಾರ ಆಗಿರಬಹುದು, ಅಥವಾ ಒಂದು ಮುಖ್ಯ ಹೂಡಿಕೆ ಮಾಡುವ ನಿರ್ಧಾರ ಆಗಿರಬಹುದು. ಗ್ರಹ ಸ್ಥಿತಿ ಹೇಳುತ್ತಿದೆ, ಇಂದ ಕಟ್ಟ ಈ ನಿರ್ಧಾರ ನಿಮ್ಮ ಜೀವನ ಬದಲಾಯಿಸಲಿದೆ. 100% ನಡೆಯಲಿದೆ ಈ ಅತಿಶಯ. ಧೈರ್ಯ ತೆಗೆದು ಹೆಜ್ಜೆ ಇಡಿ. ಹಿಂದಿರುಗಿ ನೋಡಬೇಡಿ. ಇನ್ನು ಸವಾಲುಗಳ ವಿಷಯಕ್ಕೆ ಬರೋಣ. ಮೇಷರಾಶಿಯವರೇ, ಈ ಹಂತದಲ್ಲಿ ಕೆಲವು ಮರೆಯಾದ ಅಪಾಯಗಳು ಇವೆ. ಅವುಗಳ ಬಗ್ಗೆ ಎಚ್ಚರಿಸುವ ಹೊಣೆ ನನ್ನದು. ಮೊದಲನೆಯದಾಗಿ, ಹಣದ ವ್ಯವಹಾರದಲ್ಲಿ ತರಾತುರಿ ಮಾಡಬೇಡಿ. ಶನಿ ಪ್ರಭಾವದಲ್ಲಿ ಕೆಲವರು ನಿಮ್ಮನ್ನು ತಪ್ಪು ಹೂಡಿಕೆಯ ಕಡೆ ಎಳೆಯಲು ಪ್ರಯತ್ನ ಮಾಡಬಹುದು. ಯಾರಾದರೂ ಬೇಗ ಶ್ರೀಮಂತ ಮಾಡುವ ಯೋಜನೆ ಹೇಳಿದರೆ ಅದು ನಿಜ ಅಲ್ಲ. ಮಾಯಾಗ್ರಹ ರಾಹು ಈ ರೀತಿಯ ಮೋಸದ ಬಾಗಿಲುಗಳನ್ನು ತೆರೆಯುತ್ತಾನೆ. ಹುಷಾರು. 2ನೇಯದಾಗಿ, ಶತ್ರುಗಳ ವಿಷಯದಲ್ಲಿ ಯಾರ ಜೊತೆಯೂ ಜಗಳಕ್ಕೆ ಇಳಿಯಬೇಡಿ. ಈ ಅವಧಿಯಲ್ಲಿ ಕಾನೂನು ಸಮಸ್ಯೆಗಳಿಂದ ದೂರ ಇರಿ. 3ನೇಯದಾಗಿ, ಆರೋಗ್ಯ ಸಮಸ್ಯೆಗಳನ್ನು ಕಡೆಗಣಿಸಬೇಡಿ. ಯಾವುದೇ ತೊಂದರೆ ಕಂಡರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ. ಈಗ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಮೇಷರಾಶಿಯವರಿಗೆ ಈ ಹಂತದಲ್ಲಿ ಕೆಲವು ಸರಳ ಆದರೆ ಅಗಾಧ ಶಕ್ತಿ ಹೊಂದಿರುವ ಪರಿಹಾರಗಳಿವೆ. ಪ್ರತಿ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸ ಪಠಿಸಿ. ಮಂಗಳ ಗ್ರಹ ಬಲಗೊಳ್ಳುತ್ತಾನೆ, ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ.
ಪ್ರತಿ ಶನಿವಾರ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ 7:30 ಪ್ರಭಾವ ಮೃದುವಾಗುತ್ತದೆ. ರಾಹು ಕೇತು ಪ್ರಭಾವಕ್ಕಾಗಿ ದುರ್ಗಾದೇವಿಯ ಪೂಜೆ ಮಾಡಿ ನವಾರ್ಣ ಮಂತ್ರ ಜಪಿಸಿ. ಪ್ರತಿದಿನ ಬೆಳಿಗ್ಗೆ ಗಣೇಶ ದೇವರ ಸ್ಮರಣೆ ಮಾಡಿ ಎಲ್ಲ ತಡೆಗಳು ತೊಲಗುತ್ತವೆ. ನೀಲಿ ಮತ್ತು ಕೆಂಪು ಬಣ್ಣದ ಬಟ್ಟೆ ಧರಿಸಿ. ಇದು ಮಂಗಳ ಮತ್ತು ಶನಿ ಶಕ್ತಿಯನ್ನು ಸಮತೋಲನ ಮಾಡುತ್ತದೆ. ಮೇಷ ರಾಶಿಯವರೇ, ಈಗ ನನ್ನ ಹೃದಯದ ಮಾತು ಕೇಳಿ. ನೀವು ಮೇಷ ರಾಶಿಯವರೇ, ಈಗ ನನ್ನ ಹೃದಯದ ಮಾತು ಕೇಳಿ. ನೀವು ಬದುಕಿನಲ್ಲಿ ಎಷ್ಟೋ ಬಾರಿ ಸೋತಿರಬಹುದು, ಎಷ್ಟೋ ರಾತ್ರಿ ಕಣ್ಣೀರಿನಲ್ಲಿ ತೊಯ್ದಿರಬಹುದು, ಎಷ್ಟೋ ಬಾರಿ ಮನಸ್ಸು ಮುರಿದು ಬಿದ್ದಿರಬಹುದು. ಆದರೆ ನೀವು ಇಲ್ಲಿಯ ತನಕ ಬಂದಿದ್ದೀರಿ ಎಂದರೆ ನೀವು ಇನ್ನೂ ಹೋರಾಡುತ್ತಿದ್ದೀರಿ, ಇನ್ನೂ ನಂಬಿಕೆ ಇಟ್ಟಿದ್ದೀರಿ, ಇನ್ನೂ ಬದುಕಿನ ಮೇಲೆ ಆಸೆ ಇಟ್ಟಿದ್ದೀರಿ. ಅದೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ. ಗ್ರಹಗಳು ಒಂದು ಸತ್ಯ ಹೇಳುತ್ತಿವೆ, ನಿಮ್ಮ ಕಷ್ಟದ ಕಾಲ ಮುಗಿಯಲು ಇನ್ನೂ ಹೆಚ್ಚು ದಿನ ಇಲ್ಲ. ಇಷ್ಟು ದಿನ ನೀವು ಬೀಜ ಬಿತ್ತಿದ್ದೀರಿ, ನೀರು ಹಾಕಿದ್ದೀರಿ, ಅಳುತ್ತಾ ಕಾಯ್ದಿದ್ದೀರಿ. ಆ ಬೀಜ ಈಗ ಮೊಳಕೆ ಒಡೆಯಲು ಸಿದ್ಧವಾಗಿದೆ. ಆ ಗಿಡ ಫಲ ಕೊಡಲು ಸಿದ್ಧವಾಗಿದೆ. ಈ அடுத்த 15 ನಾಟಗಳಲ್ಲಿ ಅದರ ಮೊದಲ ಸಂಕೇತ ನಿಮ್ಮ ಬದುಕಿನಲ್ಲಿ ಕಾಣಿಸಿಕೊಳ್ಳಲಿದೆ. ಅದನ್ನು ಗುರುತಿಸಿ, ಅದನ್ನು ಅಪ್ಪಿಕೊಳ್ಳಿ, ಅದನ್ನು ಬಿಡದೆ ಮುನ್ನಡೆಯಿರಿ. ನಿಮ್ಮ ಮೇಷರಾಶಿಯ ಧೈರ್ಯ ನಿಮ್ಮ ಜನ್ಮಸಿದ್ಧ ಹಕ್ಕು. ಮಂಗಳ ಗ್ರಹ ನಿಮ್ಮ ಅಧಿಪತಿ, ಅವನು ಕ್ಷಾತ್ರ ಶಕ್ತಿಯ ದೇವತೆ. ಸೋಲನ್ನು ಒಪ್ಪಿಕೊಳ್ಳುವ ಸ್ವಭಾವ ಮೇಷರಾಶಿಯ ಜನರಿಗೆ ಇಲ್ಲ. ಅದೇ ನಿಮ್ಮ ಮಹಾಶಕ್ತಿ. ಗ್ರಹ ಮಾರ್ಪಾಡಿನ ಈ ಸಮಯದಲ್ಲಿ ನಿಮ್ಮ ಆ ಶಕ್ತಿ ಮತ್ತೆ ಜ್ವಲಿಸಲಿದೆ. ಜ್ವಾಲೆ ಹೊತ್ತಿಕೊಳ್ಳಲು ತಯಾರಾಗಿ. ಈ ಕಟ್ಟ ನಿಮ್ಮದು, ಈ ಭಾಗ್ಯ ನಿಮ್ಮದು, ಈ ಗೆಲುವು ನಿಮ್ಮದು. ಮೇಷರಾಶಿಯ ನನ್ನ ಪ್ರೀತಿಯ ಸ್ನೇಹಿತರೆ, ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಕನಸುಗಳು ನನಸಾಗಲಿ. ನಿಮ್ಮ ಮನೆಯಲ್ಲಿ ಸಂತೋಷ ತುಂಬಲಿ. ನಿಮ್ಮ ಕಣ್ಣಿನಲ್ಲಿ ಮತ್ತೆ ಎಂದು ನೋವಿನ ಕಣ್ಣೀರು ಹರಿಯದಿರಲಿ. ಈ ಗ್ರಹ ಶಕ್ತಿಯ ಆಶೀರ್ವಾದ ನಿಮ್ಮ ಜೀವನ ಪೂರ್ತಿ ನಿಮ್ಮ ಜೊತೆ ಇರಲಿ. ಮುಂದೆ ಇನ್ನೊಂದು ಅಪರೂಪದ ಗ್ರಹ ರಹಸ್ಯ ನಿಮ್ಮ ಮುಂದೆ ತೆರೆದಿಡಲಿದ್ದೇನೆ. ಅದು ಕೇಳಿದರೆ ನಿಮ್ಮ ಮೈ ರೋಮಾಂಚನಗೊಳ್ಳುತ್ತದೆ. ಅದಕ್ಕಾಗಿ ಕಾಯಿರಿ. ಆ ವಿಡಿಯೋ ನಿಮ್ಮ ಜೀವನದ ಮೇಲೆ ಮತ್ತೊಂದು ಬೆಳಕು ಚೆಲ್ಲಲಿದೆ. ನಿಮ್ಮ ಮೇಲೆ ಎಲ್ಲ ದೇವರ ಕೃಪೆ ಇರಲಿ. ಜಯ ಗುರು.